ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ತೆಂಗಿನಕಾಯಿ ಹಾಲಲ್ಲಿ ಬರ್ಫಿನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಬರೀ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು 10 ನಿಮಿಷದಲ್ಲಿ ಈ ಸ್ವೀಟನ್ನು ರೆಡಿ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮರಿಬೇಡಿ. ಅದಕ್ಕೆ ಬೇಕಾಗಿರೋ ಪದಾರ್ಥ 3/4 ಬೌಲಷ್ಟು ತೆಂಗಿನಕಾಯಿ, ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರು, ಒಂದು ಅರ್ಧ ಬೌಲಷ್ಟು ಸಕ್ಕರೆ, ಒಂದು 2 ಏಲಕ್ಕಿನ ತಗೋಣ. ನಂತರ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಅದಕ್ಕೆ ರುಬ್ಕೊಂಡ್ರೆ ಸಾಕು. ನಂತರ ಒಂದು ಸ್ಟೈನರಲ್ಲಿ ಈ ಹಾಲನ್ನು ಚೆನ್ನಾಗಿ ಸೋಸ್ಕೊಂಬಿಡೋಣ. ನಂತರ ಇದೇ ಪ್ರೊಸೀಜರ್ನ ಮತ್ತೆ ಅದೇ ಸೋಸಿರೋ ಅಂಥ ತೆಂಗಿನಕಾಯಿನ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ನೀರು ಹಾಕಿ ರುಬ್ಕೊಳ್ಳೋಣ. ಒಂದು 2-3 ಸಲ ಹೀಗೆ ಮಾಡಿ ತೆಂಗಿನಕಾಯಿ ಹಾಲನ್ನೆಲ್ಲ ಈ ಥರ ಸ್ಟೈನ್ ಮಾಡ್ಕೊಂಬಿಡೋಣ. ತುಂಬ ಈಸಿಯಾಗಿ, ಟೇಸ್ಟಿಯಾಗಿ, ಆರೋಗ್ಯಕರವಾದಂಥ ತೆಂಗಿನಕಾಯಿ ಹಾಲಿನ ಬರ್ಫಿ ಅಥವಾ ಹಲ್ವನ ಮಾಡ್ಕೋಬೋದು. ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ನಿಮಗೆ ಬರ್ಫಿ ಆಗುತ್ತೆ, ಸ್ವಲ್ಪ ತೆಳುವು ಮಾಡ್ಕೊಂಡ್ರೆ ಹಲ್ವಾ ಆಗುತ್ತೆ. ಯಾವ್ದು ಬೇಕಿದ್ರೂ ಮಾಡ್ಕೋಬೋದು ನೀವು. ಇದೇ ಥರ ನಾನು ಹೇಳಿದ್ನಲ್ಲ, ಇದೇ ಪ್ರೊಸೀಸ್ 3 ಸಲ ಮಾಡ್ಕೊಳ್ಳೋಣ. ಇನ್ನೊಂದು ಸಲ ನೀರು ಹಾಕೊಂಡ್ರೆ ರುಬ್ಕೊಂಡ್ರೆ ಸಾಕು. ಯಾವ ಬೇಕ್ರಿ ಥರ ಸ್ವೀಟ್ಗೂ ಕಡಿಮೆ ಇರಲ್ಲ, ಆ ಥರ ಟೇಸ್ಟಿ ಆಗಿರುತ್ತೆ. ನೋಡಿ, ಈ ಥರ ತೆಂಗಿನಕಾಯಿ ಹಾಲೆಲ್ಲ ಈ ಥರ ಕಲೆಕ್ಟ್ ಮಾಡ್ಕೊಂಡು ನಂತರ ಕಾರ್ನ್ಫ್ಲೋರ್ ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕೋಣ. ಹಲ್ವಾ ಬೇಕು ಅಂದರೆ ಒಂದು 2 ಸ್ಪೂನಷ್ಟು ಹಾಕೊಂಡ್ರೆ ಸಾಕು. ನಿಮ್ಮ ಬರ್ಫಿ ಥರ ಬೇಕು ಅಂದರೆ ಒಂದು 3 ಸ್ಪೂನಷ್ಟು ಹಾಕೊಂಡು ಗಟ್ಟಿ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಗಂಟಾಗ್ದಂಗೆ ಕೈಯಾಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಲೆ ಮೇಲೆ ಒಂದು ಫ್ರೈ ಪ್ಯಾನನ್ನು ಇಡಿ. ಫ್ರೈ ಪ್ಯಾನಿಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಗೋಡಂಬಿನ ಹಾಕ್ತಾಯಿದ್ದೀನಿ, ಗೋಡಂಬಿ ಚೂರುಗಳನ್ನ. ನಂತರ ತೆಂಗಿನಕಾಯಿ ಹಾಲು ಮತ್ತು ಕಾರ್ನ್ಫ್ಲೋರ್ 2 ಮಿಕ್ಸ್ ಆಗಿರೋಂಥನ್ನ ಹಾಕಿ ಚೆನ್ನಾಗಿ ಕೈ ಆಡ್ಕೊಳ್ಳೋಣ, ಗಂಟಾಗ್ದಂಗೆ. ನೋಡಿ ಈ ರೀತಿ. ಇದನ್ನು ಸ್ವಲ್ಪ ನೀವು ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ಸ್ವಲ್ಪ ಫಸ್ಟು ಐ ಫ್ಲೇಮಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ಆಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಂತರ ಸಕ್ಕರೆನ ಹಾಕಿ, ಇದು ಜಾಸ್ತಿ ಸ್ವೀಟು ಇಡ್ಸಲ್ಲ, ಹಾಲು ಸ್ವಲ್ಪ ಸ್ವೀಟ್ ಇರುತ್ತೆ ತೆಂಗಿನಕಾಯಿ ಹಾಲು. ನೋಡಿ, ಆಗಲೇ ಥಿಕ್ನೆಸ್ ಆಗ್ತಾಯಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಹೇಳಿದ್ನಲ್ಲ, ಸ್ವಲ್ಪ ತೆಳುವು ಮಾಡ್ಕೊಂಡ್ರೆ ನೀವು ಹಲ್ವಾ ಆಗುತ್ತೆ. ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ನೀವು ಬರ್ಫಿ ಥರ ಮಾಡ್ಕೋಬೋದು. ಮಕ್ಕಳಿಗೆ ಯಾವ್ದು ಇಷ್ಟ ಆ ಥರ ಮಾಡಿಕೊಡಿ. ಎರಡೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ, ಆಮೇಲೆ ತುಂಬ ಈಸಿ. ನಂತರ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಅದಕ್ಕಾದರೆ ಹಲ್ವಾ ರೆಡಿ. ತೆಂಗಿನಕಾಯಿ ಹಾಲಿನ ಹಲ್ವಾ ರೆಡಿ. ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಸ್ವಲ್ಪ ಬರ್ಫಿ ಥರ ಇಷ್ಟಪಡ್ತಾರೆ ಅಂತೇಳಿ ನಾನು ಇದನ್ನು ಚೆನ್ನಾಗಿ ಮತ್ತೆ ಕೈ ಹಾಕ್ತೀನಿ. ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಪ್ಯಾನ್ ಅಂಟೋದಿಲ್ಲ, ಆ ರೀತಿ ಬರುತ್ತೆ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಸವರಿ ನಂತರ ಈ ಮಿಕ್ಸ್ನ ಇದಕ್ಕೆ ಪ್ಯಾನ್ಗೆ ಹಾಕಿ 1 ಅವರ್ ಅಥವಾ 2 ಅವರ್ಸ್ ಆರೋದಕ್ಕೆ ಬಿಟ್ಟರೆ ಬರ್ಫಿ ಥರ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಒಂದು ಪ್ಲೇಟನ್ನು ಮುಚ್ಚಿಡಿ. ನೋಡಿ, 1.5 ಅವರ್ ಆದಮೇಲೆ ಈ ಥರ ಗಟ್ಟಿಯಾಗಿದೆ. ನಂತರ ಒಂದು ತಟ್ಟೆಗೆ ಇದನ್ನು ಡಿಮೋಲ್ಡ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಬರ್ಫಿನ ಕಟ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ, ಟೇಸ್ಟಿಯಾಗಿ ಮನೇಲೇ ಮಾಡ್ಕೋಬೋದಂತ ತೆಂಗಿನಕಾಯಿ ಹಾಲಿನ ಬರ್ಫಿ ರೆಡಿ ಆಯಿತು. ಯಾರಿಗೆಲ್ಲ ತೆಂಗಿನಕಾಯಿ ಹಾಲಿನ ಬರ್ಫಿ ವಿಡಿಯೋ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. Okay, bye. Thanks for watching.